ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ. ಚನ್ನಗಿರಿ ಪಟ್ಟಣದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ವತಿಯಿಂದ ನೂತನ ಶಿವ ಧ್ಯಾನ ಮಂದಿರವನ್ನು ನಿರ್ಮಾಣ ಮಾಡಲಾಗಿದ್ದು, ಈ ನಿರ್ಮಾಣ ಮಂದಿರದ ಲೋಕಾರ್ಪಣಾ ಸಮಾರಂಭವನ್ನು ದಿನಾಂಕ 2/11/2025 ಭಾನುವಾರ ಬೆಳಗ್ಗೆ 11 ಗಂಟೆಗೆ ಚನ್ನಗಿರಿ ಜೂನಿಯರ್ ಕಾಲೇಜು ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ಕಾರ್ಯಕ್ರಮದ ಈ ಒಂದು ಶಿವಧ್ಯಾನ ಮಂದಿರದ ಉದ್ಘಾಟನೆಯನ್ನು ಆದರಣೀಯ ರಾಜಯೋಗಿನಿ ಬ್ರಹ್ಮಕುಮಾರಿ ಪುಷ್ಪಾ ದೀದಿಜಿ ಪಾಂಡವ ಭವನ, ದೆಹಲಿ ಹಾಗೆಯೇ ಅಧ್ಯಕ್ಷರು ಬಲಿಷ್ಠರಿಂಗ್. ಹಾಗೆಯೇ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನು ರಾಜಯೋಗಿ ಬ್ರಹ್ಮಕುಮಾರ ಡಾಕ್ಟರ್ ಬಸವರಾಜ ರಾಜಋಷಿಗಳು, ನಿರ್ದೇಶಕರು ಹುಬ್ಬಳ್ಳಿ ವಲಯ. ಹಾಗೆಯೇ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ರಾಜಯೋಗಿನಿ ಬ್ರಹ್ಮಕುಮಾರಿ ಅನಸೂಯಜಿ, ಸಂಚಾಲಕರು ಶಿವಮೊಗ್ಗ. ಹಾಗೆಯೇ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಚನ್ನಗಿರಿ ಹಾಲಸ್ವಾಮಿ ವಿರಕ್ತ ಮಠದ ಡಾಕ್ಟರ್ ಬಸವಜಯಚಂದ್ರ ಸ್ವಾಮೀಜಿಗಳು, ಚನ್ನಗಿರಿ ಕೇದಾರ ಶಾಖಾ ಮಠದ ಕೇದಾರಲಿಂಗ ಶಿವಶಾಂತವೀರ ಸ್ವಾಮೀಜಿಗಳು, ಹಾಗೆಯೇ ಪಾಂಡಮಟ್ಟಿ ವಿರಕ್ತ ಮಠದ ಡಾಕ್ಟರ್ ಗುರುಬಸವ ಸ್ವಾಮೀಜಿಗಳು, ಹಾಗೆಯೇ ಬಾಳೆಹೊನ್ನೂರು ಯಡಿಯೂರು ಕ್ಷೇತ್ರದ ರೇಣುಕಾ ಶಿವಾಚಾರ್ಯ ಸ್ವಾಮೀಜಿಗಳು, ಹಾಗೆಯೇ ತಾವರೆಕೆರೆ ಶಿಲಾಮಠದ ಅಭಿನವ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿಗಳು. ಹಾಗೆಯೇ ಕಾರ್ಯಕ್ರಮದ ನಿರೂಪಣೆಯನ್ನು ರಾಜಯೋಗಿನಿ ಬ್ರಹ್ಮಕುಮಾರಿ ನಿರ್ಮಲಾಜಿ ನಡೆಸಿಕೊಡಲಿದ್ದಾರೆ. ಹಾಗೆಯೇ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶಾಸಕ ಬಸವರಾಜ ಶಿವಗಂಗಾ, ಮಾಜಿ ಶಾಸಕರಾದಂತಹ ಮಾಡಾಳು ವಿರೂಪಾಕ್ಷಪ್ಪ, ಹಾಗೆ ಮಾಜಿ ಶಾಸಕ ಮಹಿಮಾ ಪಟೇಲ್, ಎಚ್.ಎಸ್. ಶಿವಕುಮಾರ್, ಹೊದಿಗೆರೆ ರಮೇಶ್ ಭಾಗವಹಿಸಲಿದ್ದಾರೆ. ಹಾಗೆಯೇ ಗೌರವ ಅತಿಥಿಗಳಾಗಿ ಕೃಷ್ಣ ಡಿ ಕಟ್ಟಿಮನಿ ಮುಖ್ಯಾಧಿಕಾರಿಗಳು, ಹಾಗೆಯೇ ಎ.ಎಸ್.ಪಿ. ಸ್ಯಾಮ್ ವರ್ಗೀಸ್, ಹಾಗೆ ರಾಜಯೋಗಿನಿ ಬ್ರಹ್ಮಕುಮಾರಿ ಲೀಲಾಜಿ, ಹಾಗೆಯೇ ಈಶ್ವರಿಯ ಸಂದೇಶವನ್ನು ರಾಜಯೋಗಿನಿ ಬ್ರಹ್ಮಕುಮಾರಿ ಚಂದ್ರಕಲಾಜಿ ಅವರು ನಡೆಸಿಕೊಡಲಿದ್ದಾರೆ. ಹಾಗೆ ಸ್ವಾಗತವನ್ನು ರಾಜಯೋಗಿನಿ ಬ್ರಹ್ಮಕುಮಾರಿ ಸ್ನೇಹಾಜಿ ಅವರು ನಡೆಸಿಕೊಡಲಿದ್ದು, ವಂದನಾರ್ಪ ಕಾರ್ಯಕ್ರಮವನ್ನು ರಾಜಯೋಗಿನಿ ಬ್ರಹ್ಮಕುಮಾರಿ ಮಹಾದೇವಿ ಜಿ ನಡೆಸಿಕೊಡಲಿದ್ದಾರೆ ಎಂದು ಒಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ವರದಿ ಸತೀಶ್ ಪವಾರ್, ಚನ್ನಗಿರಿಯಿಂದ. ಫಲವನ್ನು ಬೆಳೆಸುವಾಗ ಅದಕ್ಕೆ ಗೊಬ್ಬರ ಹಾಕ್ತೀವಿ, ವೆರೈಟಿ ಆತ್ಮ ಸಾಕ್ಷಾತ್ಕಾರ, ಪರಮಾತ್ಮ ಸಾಕ್ಷಾತ್ಕಾರ ಮಾಡಿಸುವ ಕೇಂದ್ರ ಇದು. ಒಂದಿನ ಈ ರೀತಿ ಬರಲಿದೆ, ಮೆಡಿಟೇಷನ್ ಇದೆ, ಲೈಫ್ ನಡೆಯಲ್ಲ. ಅದಕ್ಕೆ ಈಗಲೇ ಎಲ್ಲರೂ ಮೆಡಿಟೇಷನ್ ಕಲಿತು ಲೈಫ್ ಅನ್ನ ಆಂತರಿಕವಾಗಿ ಪವರ್ಫುಲ್ ಮಾಡಿಕೊಳ್ಳಿಕ್ಕೆ ಇದೊಂದು ಎಕ್ಸರ್ಸೈಸ್ ಟ್ರೈನಿಂಗ್. ಹೆಂಗೆ ಎಕ್ಸರ್ಸೈಸ್ ಜಿಮ್ ಇರ್ತಾವಲ್ಲ, ಫಿಸಿಕಲಿ ಪವರ್ಫುಲ್ ಆಗಲಿಕ್ಕೆ ಇವತ್ತು ಆತ್ಮಿಕವಾಗಿ ಪವರ್ಫುಲ್ ಆಗೋ ಅವಶ್ಯಕತೆ
ಕ್ರೀಡಾಂಗಣ ಚನ್ನಗಿರಿಯಲ್ಲಿದೆ. ಇದಕ್ಕೆ ಇಂಪಾರ್ಟೆಂಟ್ ಉದ್ಘಾಟನೆಗೆ ನಮ್ಮ ಇಡೀ ಈಶ್ವರೀಯ ವಿಶ್ವವಿದ್ಯಾಲಯದ ಒಂದು ಸ್ಪೆಷಲ್ ನಾವು ಏನ್ ಮಾಡಿದ್ವಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಅಂದ್ರೆ 18 ವಿಂಗ್ಗಳನ್ನು ಮಾಡ್ಕೊಂಡಿದ್ವಿ. ಮಹಿಳಾ ವಿಂಗ್, ಯೂತ್ಸ್ ವಿಂಗ್, ಆ ವಿಂಗ್ ಹೋಗಿ ಸರ್ವಿಸ್ ಮಾಡಿದ್ವಿ. ಆಮೇಲೆ ಇನ್ನೊಂದು ರೂರಲ್ ವಿಂಗ್, ಹಳ್ಳಿಯಲ್ಲಿ ಸರ್ವಿಸ್ ಮಾಡಿದ್ವಿ. ಡಾಕ್ಟರ್ಸ್ ವಿಂಗ್, ಸೈಂಟಿಸ್ಟ್ ಅಂಡ್ ಇಂಜಿನಿಯರ್ ವಿಂಗ್, ಹಾಗೆ ಎಲ್ಲ ನ್ಯಾಯಾಧೀಶರು ಮತ್ತು ವಕೀಲರಿಗೆ ಮೆಡಿಟೇಷನ್ ಕಲಿಸಲಿಕ್ಕೆ ನಾವು ಒಂದು ದೊಡ್ಡ ವಿಂಗ್ ಮಾಡ್ಕೊಂಡಿದ್ವಿ, ಜೂರಿಸ್ಟ್ ವಿಂಗ್. ಜೂರಿಸ್ಟ್ ವಿಂಗಿನಲ್ಲಿ ಈ ನಮ್ಮ ಡೆಲ್ಲಿಯಿಂದ ಪುಷ್ಪಾ ದೀದಿ ಅಂತ ಬರ್ತಾ ಇದ್ದಾರೆ. ಜೂರಿಸ್ಟ್ ವಿಂಗಿಗೆ ಅವರು ವಿಶೇಷವಾಗಿ ಅಧ್ಯಕ್ಷರಾಗಿದ್ದಾರೆ. ಆಲ್ ಓವರ್ ಇಂಡಿಯಾದಲ್ಲಿ ಜೂರಿಸ್ಟ್ ವಿಂಗ್ ನಡೀತಿದೆ ವಿಶ್ವವಿದ್ಯಾಲಯದ, ಅದಕ್ಕೆ ಅಧ್ಯಕ್ಷರಾಗಿದ್ದಾರೆ. ಒಂದು ಬಯೋಡೇಟಾ ಸಲ್ಲಿಸಲಾಗಿದೆ. ಅವರು ಈಶ್ವರೀಯ ವಿಶ್ವವಿದ್ಯಾಲಯ ಕರೋಲ್ ಬಾಗ್ ಡೆಲ್ಲಿಯಲ್ಲಿ ಸುಮಾರು 200 ಸೇವಾ ಕೇಂದ್ರಗಳಿವೆ. ಅದಕ್ಕೊಂದು ನಿರ್ದೇಶಕರಾಗಿದ್ದಾರೆ. और ಆಗಿನ ಕಾಲದಲ್ಲಿ BA ಆನರ್ಸ್, B.Ed, MA ಮುಗಿಸಿದ್ದಾರೆ ಡೆಲ್ಲಿ ವಿಶ್ವವಿದ್ಯಾಲಯ. ಅವರು ಎಜುಕೇಶನ್ ಕಲಿತಿರುವಾಗ ವಿಶ್ವವಿದ್ಯಾಲಯ ಕಾಂಟ್ಯಾಕ್ಟ್ ಬಂದು 1976 ನಲ್ಲಿ ತಮ್ಮ ಜೀವನವನ್ನ ವಿಶ್ವವಿದ್ಯಾಲಯ ಸಮರ್ಪಣೆ ಮಾಡಿದ್ರು. ಇಷ್ಟೆಲ್ಲ ಹೈ ಎಜುಕೇಶನ್ ಆದ್ರೂ ಲೈಫ್ ಡಿಸೈಡ್ ಮಾಡಿದ್ರು ನಾವು ವಿಶ್ವ ಸೇವೆಗೆ ಜೀವನ ಪವಿತ್ರ ಇಟ್ಕೊಂಡು ಆತ್ಮ ಕಲ್ಯಾಣ ಪರಮಾತ್ಮ ಸೇವೆ ಸಮರ್ಪಿಸ್ಕೋಬೇಕಂತೇಳಿ ಅಂದಿನಿಂದ ಇವತ್ತಿನವರೆಗೂ ಸುಮಾರು ಈಗ 47 ವರ್ಷದ ಮಹಾನ್ ತಪಸ್ವಿಗಳು. ಇವರ ಸೇವೆಯನ್ನು ಕಂಡು ಶಕ್ತಿ ಜೀವಮಾನ ಪ್ರಶಸ್ತಿ ಯೋಗ ಅಸೋಸಿಯೇಷನ್ ಆಫ್ ಇಂಡಿಯಾ 2016 ನಲ್ಲಿ ಮಾತನಾಡಿದೆ. ಡೆಲ್ಲಿ ಮುಖ್ಯಮಂತ್ರಿ ಶ್ರೀ ಮದನ್ ಲಾಲ್ ಖುರಾನ ಅವರಿಂದ ಪ್ರಾದೇಶಿಕ ಸಮಾಜ ಕಲ್ಯಾಣ ಪ್ರಶಸ್ತಿ ಸಿಕ್ಕಿದೆ 1995 ರಲ್ಲಿ. ಈ ರೀತಿ ಅನೇಕ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ನಿಸ್ವಾರ್ಥವಾಗಿ ಸೇವೆ ಮಾಡಿ ತಪಸ್ಸನ್ನು ಮಾಡಿ ಅನೇಕ ಆತ್ಮಿಕ ಕಲ್ಯಾಣಗಳಿಗೆ ಬಂದಿದ್ದಾರೆ. ಅವರು ಬರ್ತಾ ಇದ್ದಾರೆ ಉದ್ಘಾಟನೆ ಅವರ ಅಮೃತ ಹಸ್ತದಿಂದ. ಆ ಮಹಾನ್ ತಪಸ್ವಿಗಳು ನಮ್ಮಂತ ಊರಿಗೆ ಬರ್ತಾರೆ ಅಂದ್ರೆ ಅದೊಂದು ದೊಡ್ಡ ಭಾಗ್ಯ. ಬೇಕಾದ ಜನ ಕ್ರಿಕೆಟ್ ಪ್ಲೇಯರ್ಸ್ ಬಂದು ಹೋಗ್ಬೋದು, ಬೇಕಾದ ಜನ ಫಿಲ್ಮ್ ಆಕ್ಟರ್ಸ್ ಬಂದು ಹೋಗ್ಬೋದು ನಮ್ಮೂರಿಗೆ. ಅದಷ್ಟು ಮಹಾನ್ ತಪಸ್ವಿಗಳು ಬರ್ತಾ ಇದ್ದಾರೆ ಅಂದ್ರೆ ಈ ಊರು ಪ್ರಕೃತಿ ಜನರಿಗೆ ಶಾಂತಿಯ ಕಿರಣಗಳ ಹರಡಿದೆ. ಅವರ ದರ್ಶನ, ಅವರ ದೃಷ್ಟಿ ಪಡೆಯುವ ಒಂದು ಭಾಗ್ಯ. ಅಂತ ಶಿವಶಕ್ತಿಯನ್ನು ನೋಡಲಿಕ್ಕೆ ಅನೇಕರಿಗೆ ಆಹ್ವಾನ ಮಾಡಬೇಕು. ಭಾರತದ ಸಂಸ್ಕೃತಿಯನ್ನು, ಭಾರತದ ಪ್ರಾಚೀನ ಸಹಜ ರಾಜಯೋಗವನ್ನ ವಿಶ್ವದಲ್ಲಿರುವ USA, UK, UAE, ರಷ್ಯಾ, ಇಟಲಿ, ಫ್ರಾನ್ಸ್, ಜರ್ಮನಿ, ಸ್ವಿಟ್ಜರ್ಲೆಂಡ್, ಮಾರಿಷಿಯಸ್ ಅನೇಕ ದೇಶಗಳಲ್ಲಿ ಹೋಗಿ ಮೆಡಿಟೇಷನ್ ಕಲಿಸಿ ಅಲ್ಲೆಲ್ಲ ಆತ್ಮಗಳಿಗೆ ಪರಮಾತ್ಮ ಸಾಕ್ಷಾತ್ಕಾರ ಮಾಡಿಸಿರುವಂತಹ ಕೀರ್ತಿಗಳು. ಈ ರೀತಿ ಅವರು ಸಹ ಬರ್ತಾ ಇದ್ದಾರೆ. ಜೊತೆಗೆ ಇಡೀ ಈ ಈಶ್ವರೀಯ ವಿಶ್ವವಿದ್ಯಾಲಯದ ಹುಬ್ಬಳ್ಳಿ ಕಲೆ ಏನಿದೆಯೋ ಈ ಒಂದು 200 ಸೇವಾ ಕೇಂದ್ರದ ವಿಶೇಷ ನಿರ್ದೇಶಕರಾದಂತಹ ರಾಜಯೋಗಿ ಬ್ರಹ್ಮಕುಮಾರ್ ಡಾಕ್ಟರ್ ಬಸವರಾಜ ರಾಜೇಶ್ವರಿ ಹುಬ್ಬಳ್ಳಿಯವರು, ಅವರ ಮಹಾ ಸಾಧನೆಗಳ ಅನೇಕಿದೆ. ರಾಜೇಶ್ವರಿ ತಮ್ಮ ಎಜುಕೇಶನ್ ಮುಗಿಸಿದ ತಕ್ಷಣ ವಿಶ್ವವಿದ್ಯಾಲಯ ಸಮರ್ಪಣೆಯಾದರೆ ಬಹಳ ಬೆಸ್ಟ್ ಸಾಹಿತ್ಯ, ಅನೇಕ ಆತ್ಮ ಕಲ್ಯಾಣದ ಪುಸ್ತಕಗಳು, ಜೀವನ ಮೌಲ್ಯಗಳು, ಶರಣರ ಶಿವ, ಒತ್ತಡದ ಜೀವನ, ಮನಃಶಾಂತಿ, ಸೈಂಟಿಫಿಕಲಿ ಸ್ಪಿರಿಚುಯಾಲಿಟಿಯನ್ನು ಸಾಧಿಸಿದ್ದಾರೆ. ಅವರು ಬರೆದ ಬೆಸ್ಟ್ ಪುಸ್ತಕ ಆತ್ಮ ಸಾಕ್ಷಾತ್ಕಾರದಲ್ಲಿ ಪುನರ್ಜನ್ಮದ ಸೈಂಟಿಫಿಕ್ ಆಗಿ ಸಾಧಿಸಿದ್ದಾರೆ. ಭಾರತೀಯ ಸಂಸ್ಕಾರಗಳನ್ನ ಹೆಂಗೆ ಅಳವಡಿಸ್ಕೋಬೇಕು, ಯುವಕರಲ್ಲಿ ಮಹಿಳೆಯರಿಗೆ ಈ ರೀತಿ ಕರ್ಮಯೋಗಿ, ಮೌಲ್ಯಯುಕ್ತ ಜೀವನ, ಈ ರೀತಿ ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ. ಆಮೇಲೆ ಕರ್ನಾಟಕದ ಅತ್ಯಂತ ಸರ್ವಶ್ರೇಷ್ಠ ಶಕ್ತಿಯಾದಂತಹ ಅಕ್ಕ ಮಹಾದೇವಿ, ಶಿವಯೋಗಿ ಅಕ್ಕ ಮಹಾದೇವಿ ಅನ್ನುವಂತಹ ಒಂದು ಫಿಲ್ಮ್ ಅನ್ನ ನಿರ್ದೇಶನ ಮಾಡಿದ್ದಾರೆ. ಅದಕ್ಕೆ ವಿಶೇಷ ಅವಾರ್ಡ್ ಸಿಕ್ಕಿದೆ.